71ನೇ ಅಖಿಲ ಭಾರತ ಸಹಕಾರ ಸಪ್ತಾಹಕ್ಕೆ ಕರ್ನಾಟಕ ರಾಜ್ಯದಲ್ಲಿ 3ನೇ ದಿನ ಕಾಲಿಟ್ಟಿರ್ತಕ್ಕಂಥ ನಮ್ಮ ಮುಳಬಾಗಿಲು ತಾಲೂಕಿನ ಏನು ಈ ಸಹಕಾರಿ ಸಪ್ತಾಹಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಸಹಕಾರಿ ಧುರೀಣರಿಗೆ ಮೊಟ್ಟ ಮೊದಲ ಬಾರಿಗೆ ನಮಸ್ಕರಿಸುತ್ತಾ, ಇದಾದಮೇಲೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತುಂಬ ಚೆನ್ನಾಗಿ ಮಾತಾಡಿದ್ರು. ನಾನು ಹೆಣ್ಮಕ್ಳು ಮಾತಾಡೋದು ಅಂದ್ಕೊಂಡೆ, ಫಸ್ಟ್ 33% ನೋಡಿಕೊಂಡು ಹೆಂಗೂ ಬಂದೇ ಬರುತ್ತೆ ಬಿಡು ತಯಾರಾಗೋಣ ಅಂತ, ಅದೇ ಹೆಂಗೂ ಬರುತ್ತೆ ತಯಾರಾಗೋಣ ಅಂತ ನಮ್ಮ ಅರುಣಮ್ಮವರು ಹಾಗೂ ನಮ್ಮ ಕವಿತಾ ಮೇಡಮ್ ಅವರು ಹಾಗೂ ನಮ್ಮ PLD ಬ್ಯಾಂಕ್ ಅಧ್ಯಕ್ಷ ಆಗಿರ್ತಕ್ಕಂಥ ರಾಜೇಂದ್ರ ಗೌಡರು ಹಾಗೂ ನಮ್ಮ ಬೈರೇಗೌಡರು ಹಾಗೂ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ನಿರ್ದೇಶಕ ಆಗಿರ್ತಕ್ಕಂಥ ರಘುಪತ್ ಸರ್ ಅವರು ಹಾಗೂ ಶಿವಶಂಕರ್ ಸರ್ ಅವರು ಹಾಗೂ ಮಂಜಣ್ಣವರು ಹಾಗೂ ನಮ್ಮ ಏನು ಗ್ಯಾಸ್ ಶ್ರೀಧರ್ ಅವರು, ನಾಗಮಂಗಲ ಶಂಕರಪ್ಪನವರು, ಹಿಂದೆ ಕೂತಿರ್ತಕ್ಕಂಥ ಎಲ್ಲ ನನ್ನ ಸಹಕಾರ ಧುರೀಣರಿಗೆ, ಮುಂದೆ ಕೂತಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಇದೊಂದು ಸತ್ತ ಇವತ್ತಿನ ದಿನವನ್ನು ತುಂಬ ಅದ್ಧೂರಿಯಾಗಿ ಎಲ್ಲ ಕಡೆ ಆಚರಣೆ ಮಾಡ್ತಾಯಿದ್ವಿ. ಮೊನ್ನೆ ಕೂಡ ನನಗೆ ಸ್ಟೇಟ್ ಲೆವೆಲ್ ಅವಕಾಶವನ್ನು ಇತ್ತು. ಹಾಗಾಗಿ ನಾನೇ ನಮ್ಮದೇ ಅಂತ ಒಂದು ಬ್ಯುಸಿ ವರ್ಕ್ ಇದ್ದರೆ ಹೋಗ್ಲಿಕ್ಕೆ ಆಗಲಿಲ್ಲ. ಖುದ್ದ ನಮ್ಮ GT ದೇವೇಗೌಡರು ಫೋನ್ ಮಾಡಿ ಕಾರ್ಯಕ್ರಮಕ್ಕೆ ಬರಲೇಬೇಕಂತ ಆಹ್ವಾನ ಕೊಟ್ಟಿದ್ದರು. ಚನ್ನಪಟ್ಟಣ ಚುನಾವಣೆ ಇನ್ಚಾರ್ಜ್ ಆಗಿದ್ದರಿಂದ ಕೊನೆ ದಿನ ಆಗಿದ್ದರಿಂದ ನಾನು ಸ್ವಲ್ಪ ರೆಸ್ಟಲ್ಲಿರಬೇಕಾಯಿತು, ಹೋಗ್ಲಿಕ್ಕೆ ಆಗಲಿಲ್ಲ. ಇವತ್ತಿನ ದಿನ ಏನು ಈ ಆಚರಣೆಯನ್ನು ಮಾಡ್ತಾಯಿದ್ದೀವಿ, ನಮ್ಮ ನೆಹರು ಅವರ ಜನ್ಮ ದಿನಾಚರಣೆಯನ್ನು ಸಪ್ತಾಹ ದಿನಾಚರಣೆಯಾಗಿ ಇಡೀ ಭಾರತ ದೇಶಾದ್ಯಂತ ಏನು ಮಾಡ್ತಿದ್ದೀರಿ. ನಾನು ಕೂಡ ಒಬ್ಬ ಸಹಕಾರಿ ಕ್ಷೇತ್ರದಿಂದ ಬಂದಿರತಕ್ಕಂಥ ವ್ಯಕ್ತಿ. ನಾನು ಲಾಸ್ಟು TAPSMC ಏನು ನಮ್ಮ GBM ಮೀಟಿಂಗ್ ನಡೆದಾಗ ಮೊನ್ನೆ ನಮ್ಮ ಕೋಲಾರ ಶಾಸಕರು ನನಗೆ ಫೋನ್ ಮಾಡಿ ನಾಗೇಶ್ ಫೋನ್ ಮಾಡಿ, ನೀನು ನಿಮ್ಮ ಯಜಮಾನ್ರು ಮರ್ತೋಗ್ತಾರಪ್ಪ, ಡೇಟ್ ಬ್ಲ್ಯಾಕ್ ಮಾಡ್ಕೋ, ಇಬ್ಬರು ಒಂದು ವೇದಿಕೆಯಲ್ಲಿ ಕೂರಬೇಕು ಅಂತ ಹೇಳ್ಬಿಟ್ಟು ತುಂಬ ಆಸೆ ಪಟ್ಟಿದ್ರು. ನಾನು ಕೂಡ ಬಂದೇ ಬರ್ತೀನಿ ಅಂತ ಕೂಡ ನನಗೆ ತುಂಬ ವಿಶ್ವಾಸ ಇತ್ತು. ಅವತ್ತೇ ಸೇಮ್ 26ನೇ ತಾರೀಕು ನಂದು GBM ಮೀಟಿಂಗ್ ಇತ್ತು, ನಾನು ಮರ್ತೋಗ್ಬಿಟ್ಟಿದ್ದೆ. GT ದೇವೇಗೌಡರ ಅಧ್ಯಕ್ಷತೆಯಲ್ಲಿ ನಂದು ಮೀಟಿಂಗ್ ಇತ್ತು, ನಾನು ಮರ್ತೋಗ್ಬಿಟ್ಟಿದ್ದೆ. ಸೊ ಹಾಗಾಗಲೇ ಕೆಲವರು ಏನು ಅನ್ಕೊಂಡಿದ್ದಾರೆ ಅಂತಂದರೆ ಇವರಿಬ್ಬರು ಬೇರೆ ಬೇರೆ ಅನ್ಕೊಂಡಿದ್ದಾರೆ, ಅವರಿಬ್ಬರು ಮಾತಾಡ್ಕೊಂಡ್ವಿ, ಇಲ್ಲಿ ಇಬ್ಬರು ಹೋಗ್ಬೇಕು ಅಂತ. ಇವತ್ತು ದುರಾದೃಷ್ಟ ಈ ಕಾರ್ಯಕ್ರಮ ಇಬ್ಬರು ಬರಬೇಕಾಗಿತ್ತು. ಅವ್ರಿಗೆ ಇದು ಹೆಂಡತಿ ಗಂಡ ಒಂದಾದ್ರೂ ಸಂಸಾರ ಬಿಡ್ತಾರೆ ನಮ್ಮ ಮಟ್ಟಕ್ಕೆ ಆಗ್ಬಿಟ್ಟಿದ್ರು, ಅದಲ್ವಾ. ಇವತ್ತು ಅವರು ಅಲ್ಲಿ ಪ್ರಶಸ್ತಿ ಕೊಡ್ತಾ ಇದ್ದಾರೆ, ನಮ್ಮ ದುರಂತ ಹೆಂಗಿದೆ ಅಂತ. ಸೊ ಅದರಿಂದ ನಾವೆಲ್ಲ ಸೇರಿ ಒಂದೇ ದೃಷ್ಟಿಕೋನ, ಸರ್ವತೋಮುಖ ಮುಳಬಾಗಿಲು ಅಭಿವೃದ್ಧಿಗೆ ಶ್ರಮಿಸಬೇಕು ಅನ್ನೋದು ಬಿಟ್ರೆ, ಇದು ನನಗೆ ಬಯಸಿದೆ ಬಂದ ಭಾಗ್ಯ. ರಾಜಕಾರಣ ಬಯಸಿದೆ ಬಂದ ಭಾಗ್ಯ. ಇಡೀ ನನ್ನ ಕುಟುಂಬದಲ್ಲಿ, ನನ್ನ ವಂಶಸ್ಥರಲ್ಲಿ ಯಾರು ರಾಜಕಾರಣದಲ್ಲಿ ಇಲ್ಲ. ಯಾವುದೋ ಒಂದು ಹಂತದಲ್ಲಿ ಯಾವುದೋ ಒಂದು ಇದ್ರಲ್ಲಿ ನಾನು ಸಿಕ್ಕಾಕೊಂಡಿರ್ತಕ್ಕಂಥ ರಾಜಕಾರಣಕ್ಕೆ ಬಂದಿದೆ. ಅದೃಷ್ಟ ಹೊಲ್ಸ್ ಬಂದಿದೆ, ಸರ್ವಿಸ್ ಅಭಿವೃದ್ಧಿ ಮಾಡಬೇಕಂತ ಹೊಲ್ಸ್ ಬಂದಿದೆ. ಎರಡೇ ಸೀಕ್ರೆಟು, ನೀವಾಗಲಿ ನಾನಾಗಲಿ ಯಾರೇ ಆಗಲಿ ಎರಡೇ ಸೀಕ್ರೆಟ್. ಕೆಲಸ ಮಾಡಿ ಇಟ್ಕೊಂಡ್ರೆ ಇಲ್ಲ ಕಳಿಸ್ತೀರಿ, ಎರಡೇ ಸೀಕ್ರೆಟ್. ಕೆಲಸ ಮಾಡಿ ಇಟ್ಕೊಂಡ್ರೆ ಇಲ್ಲಾಂದ್ರೆ ವಾಪಸ್ ಕಳಿಸ್ತಾರೆ. ಅದು ಯಾರೇ ಆಗಿರ್ಬೋದು. ಚೆನ್ನಾಗಿ ಕೆಲಸ ಮಾಡೋ ಜನ ಪ್ರೀತಿ ಮಾಡ್ತಾರೆ, ಇಲ್ಲಾಂದ್ರೆ ಇಲ್ಲ, ಎರಡೇ ಮಾತಾಡೋದು. ಸೊ ಪ್ರತಿ ಸಾಲ ನಾವೇನು ಮಾಡ್ತೀವಿ, ಜನ ಪ್ರೀತಿ ಕಳ್ಸೋಕ್ಕೆ ನಾವು ಟ್ರೈ ಮಾಡ್ತೀವಿ, ಅಭಿವೃದ್ಧಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಅದರಿಂದ ಈ ಸರಿ ಏನು ಸೆಷನ್ 9ನೇ ತಾರೀಕು ಅನೌನ್ಸ್ ಆಗ್ತಾ ಇದೆ. ಸುಮಾರು 26 ದಿವಸ ದೊಡ್ಡ ಮಟ್ಟಕ್ಕೆ ಸೆಷನ್ ಅನೌನ್ಸ್ ಆಗ್ತಾ ಇದೆ. ಸಾಕಷ್ಟು ವಿಷಯಗಳನ್ನ ಆಗಲೇ ಬುಲೆಟಿನ್ ರೆಡಿ ಮಾಡ್ಕೊಂಡಿದ್ವಿ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ಹೈಯೆಸ್ಟ್ ಪ್ರಶ್ನೆ ಕೇಳಿರ್ತಕ್ಕಂಥ ಶಾಸಕರಿದ್ರೆ, ಅದು ಪ್ರಶಸ್ತಿ ಬಂದಿದ್ರೆ ಅದು ಮುಳಬಾಗಿಲು ಶಾಸಕರು ಬಂದಿದೆ. ಹೈಯೆಸ್ಟ್ ಪ್ರಶ್ನೆ ಕೇಳಿದ್ರು, ಎಲ್ಲ ಡಿಪಾರ್ಟ್ಮೆಂಟು ಬಿಟ್ಟಿಲ್ಲ, ಯಾವ ಡಿಪಾರ್ಟ್ಮೆಂಟ್ ಎಲ್ಲ ಪ್ರಶ್ನೆ ಕೇಳಿದ್ದೀನಿ. ಈಗಾಗಲೇ ನಾವು ರೆಡಿ ಮಾಡ್ಕೊತಾ ಇದೀವಿ. ಏನೇ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದ ಹಾಲು ಉತ್ಪಾದಕರಿಗೆ ಅನ್ಯಾಯ ಆಗ್ತಾ ಇದೆ, ಸಹಾಯಧನವನ್ನ ಸರ್ಕಾರ ಹಿಡಿದಿಟ್ಕೊಂಡಿದೆ. ನನ್ನ ಕೋಲಾರ ಕ್ಷೇತ್ರದ ಹಾಲು ಉತ್ಪಾದಕ ಸಂಘಕ್ಕೆ 178 ಕೋಟಿ ಕೊಡಬೇಕು, 178 ಕೋಟಿ ಬರಬೇಕು. ಅದು ಇನ್ನೂ ಯಾಕೆ ಬಂದಿಲ್ಲ, ಯಾತಕ್ಕೋಸ್ಕರ ಬಂದಿಲ್ಲ, ಯಾಕೆ ರೈತರಿಗೆ ಅನ್ಯಾಯ ಮಾಡ್ತಿದ್ರಿ ಅನ್ನೋ ಪ್ರಶ್ನೆಯನ್ನ 11ನೇ ತಾರೀಕು ಹಾಕೊಂಡಿದ್ದೀನಿ. ಅದನ್ನು ಉತ್ತರ ಕೊಟ್ಟು ಹೋಗೋ ತನಕ ನಾನು ಅಲ್ಲಿ ಬಿಡಲ್ಲ ಪ್ರಶ್ನೆ. ಯಾಕಂದ್ರೆ ನಾನು ಒಂದು ಸತ್ಯವನ್ನ ಇವತ್ತು ನಿಮ್ಮ ಮುಂದೆ ಇಡಬೇಕಾಗ್ತದೆ. ಬಹುಶಃ ನಾನು 15 ದಿವಸಗಳಿಂದ ಚನ್ನಪಟ್ಟಣದಲ್ಲಿದ್ದೆ. ನಾನು ಯಾವತ್ತೂ ಮೈಸೂರಿಂದ ಬೆಂಗಳೂರಿಗೆ ಹೋಗ್ಬೇಕು, ಹೈವೇ ಬಿಟ್ಟರೆ ಯಾವತ್ತೂ ಇಳಿದೇ ಇರಲಿಲ್ಲ, ಊಟಕ್ಕೆ ಬಿಟ್ಟರೆ ಯಾವತ್ತೂ ಇಳಿದೇ ಇರಲಿಲ್ಲ. ಬಹುಶಃ ಸರ್ ನೀವು ಏನು ಅಂತೀರ ಅಂತ ಗೊತ್ತಿಲ್ಲ ಸರ್, ನಾನು ಇನ್ನು ತೆಗಳ್ಬೇಕೋ ಹೊಗಳ್ಬೇಕಂತನೂ ಗೊತ್ತಿಲ್ಲ ಸರ್. ಎಂಥ ಸಾಹುಕಾರ ಆಗಿರಲಿ ಚನ್ನಪಟ್ಟಣದ ರೈತರು ಸರ್, ಒಂದೊಂದು ಮನೆಗೆ 5 ಹಸು, ಮಿನಿಮಮ್ 5 ಹಸು. ಸರ್ ಸಾದರಹಳ್ಳಿ ಒಂದು ಗ್ರಾಮಕ್ಕೆ ನನಗೆ ಮುತ್ತಿಗೆ ಹಾಕಿದ್ರು ಸರ್. ಸಾದರಹಳ್ಳಿ ಅಂತ ಅಕ್ಕೂರು ಜಿಲ್ಲಾ ಪಂಚಾಯತಿ ಸಾದರಹಳ್ಳಿಯಲ್ಲಿ ನನಗೆ ಮುತ್ತಿಗೆ ಹಾಕಿದ್ರು 9 ಜನ ಹೆಂಗಸರೆಲ್ಲ ಸೇರ್ಕೊಂಡು. ಆ ಮುತ್ತಿಗೆ ಹಾಕಿ ಒಂದೇ ಕೇಳಿದ್ದು, ನಮ್ಮ ಊರಿಂದ 3000 ಲೀಟರ್ ಹಾಲು ಕೊಡ್ತಾ ಇದ್ದಾರೆ. ಎಷ್ಟು? 3000 ಲೀಟರ್ ಹಾಲು ಒಂದು ಹೊತ್ತಿಗೆ. ದುರಂತ ಏನು ಗೊತ್ತಾ, ಡೈರಿ ಇಲ್ಲ.
ನಮ್ಮೂರಲ್ಲಿ 300 ಲೀಟರ್ BMC ಮಾಡ್ತಾರೆ. ನಮ್ಮ ಅದೃಷ್ಟ 300 ಲೀಟರ್ BMC ಮಾಡ್ತಾರೆ. 3000 ಲೀಟರ್ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ಸರ್, ಅಲ್ಲಿ ಡೈರಿ ಇಲ್ಲ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಹಾಲು ಉತ್ಪಾದಕರ ಇದಿದ್ರೆ ಅದು ಚನ್ನಪಟ್ಟಣದಲ್ಲಿ ಸರ್. ನಿಜವಾದ ರೈತರು, ಈಗ ನಾವು ಕಮ್ಮಿ ಅಂತಲ್ಲ, ನಾವು ಇನ್ನೊಂದ್ರಲ್ಲಿ ಎಕ್ಸ್ಪೋರ್ಟ್, ಟೊಮೊಟೊದಲ್ಲಿ ಇನ್ನೊಂದ್ರಲ್ಲಿ ಎಕ್ಸ್ಪೋರ್ಟ್. ಹಾಲು ಉತ್ಪಾದಕರಲ್ಲಿ ಎಷ್ಟು ಎಂತ ಸಾಹುಕಾರ ಆಗಿಲ್ಲ ಸರ್, 10 ವರ್ಷ 15 ವರ್ಷ 10 ವರ್ಷ 15 ವರ್ಷ ಆ ಜಮೀನೇ ಕಾಲ. ಯಾವ ಕಡೆನೂ ಒಳಗಡೆ ನೋಡಿ ಜಮೀನೇ ಖಾಲಿ ಇಲ್ಲ. ಸೀಮೆ ಹುಲ್ಲು ತೆಂಗು, ಸೀಮೆ ಹುಲ್ಲು ತೆಂಗು, ಸೀಮೆ ಹುಲ್ಲು ತೆಂಗು, ಕೆಳಗಡೆ ಸೀಮೆ ಹುಲ್ಲು, ಮೇಲೆ ತೆಂಗು. ತುಂಬಾ ನನಗೆ ನಿಜವಾಗ್ಲೂ ಹೇಳ್ತೀನಿ ಸರ್, ನಾನು ಕೂಡ ರೈತನಾಗಬೇಕು ದೊಡ್ಡ ಮಟ್ಟಕ್ಕೆ ಅನ್ನೋದು ಅಲ್ಲೇ ನನಗೆ ಆಸೆ ಹುಟ್ಟಿದ್ದು ತುಂಬಾ. ಯಾಕಂದ್ರೆ ನಾವು ರೈತರ ಮನಸ್ಸು ಮಾಡ್ರೆ ಯಾರ ಹತ್ರನೂ ನಾವು ಕಡಿಮೆ ಇಲ್ಲ. ಯಾಕಂದ್ರೆ ರೈತರು ಯಾವತ್ತು ಆಕಾಶಕ್ಕೆ ಕೈ ನೋಡುವಂಥದ್ದಲ್ಲ, ಭೂಮಿ ಕೈ ಹೋಗಿ ನಾವು ಕೊಡೋರು. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ, ಭಾರತ ಇತಿಹಾಸದಲ್ಲಿ ಅರಬ್ ಕಂಟ್ರಿಗೆ ಟೊಮೊಟೊ ಸಪ್ಲೈ ಮಾಡ್ತಿದ್ರೆ ವಿ ಆರ್ ಇನ್ ಕಿಂಗ್ಸ್. ಕೋಲಾರ ಜಿಲ್ಲೆದಲ್ಲಿ ಕಿಂಗ್ಸ್. ಇಡೀ ಅರಬ್ ಕಂಟ್ರಿಗೆ ಟೊಮೊಟೊ ಸಪ್ಲೈ ಮಾಡ್ತಾರೆ ನಾವೇ. ಇವತ್ತು ದುಬೈಲಿ ಇರ್ಬೋದು, ಕುವೈತಲ್ಲಿ ಇರ್ಬೋದು, ಇರಾನ್ ಇರ್ಬೋದು, ಇರಾಕ್ ಇರ್ಬೋದು, ಅವ್ರು ಟೊಮೊಟೊ ತಿಂತವ್ರಂದ್ರೆ ಅದು ನಮ್ಮ ಟೊಮೊಟೊ. ಅದು ಗೊತ್ತಿದೆಯಾ ನಿಮಗೆ? ಗೊತ್ತಿದೆಯಾ? ಇಡೀ ಒಡ್ಡಳ್ಳಿಯಿಂದ ಎಷ್ಟು ಲೋಡ್ ಆಗ್ತಿದೆ ಅಂತ ಗೊತ್ತಿದೆ ನಿಮಗೆ? ಇಡೀ ಭಾರತ ದೇಶದಲ್ಲ, ಇಡೀ ಪ್ರಪಂಚಕ್ಕೆ, ಅರಬ್ ಕಂಟ್ರಿಗೆ ಟೊಮೊಟೊ ಸಪ್ಲೈ ಮಾಡ್ತಕ್ಕಂಥ ರೈತರು ಇದ್ರೆ ಅದು ಏಕೈಕ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರದವ್ರು. ಬಹುಶಃ ದುರಂತ ಗೊತ್ತಿಲ್ಲ, ಯಾವುದೇ ಸರ್ಕಾರ ಬರಲಿ ನಮ್ಮನ್ನು ಕಂಡಮ್ ಮಾಡ್ತಾರೆ. ಯಾವುದೇ ಸರ್ಕಾರ ಬರಲಿ ಬಿಡಿ, ಎಲ್ಲ ತಗೊಂಡು ಈ ಮೈಸೂರಿಗೆ, ಈ ಬೆಳಗಾವಿಗೆ, ಮೈಸೂರಿಗೆ, ಬೆಂಗಳೂರು. ಯಾವುದೇ ಸರ್ಕಾರ ಬಂದ್ರೆ ಕೂಡ ನಮ್ಮಲ್ಲಿ ಒಂದು ಫ್ಯಾಕ್ಟ್ರಿ ಹಾಕ್ಬೇಕು, ಇಲ್ಲ ಉತ್ಪಾದನೆ ಮಾಡಬೇಕು, ಕಾರ್ಗೆ ಯಾರು ಇಲ್ಲ. ಬಟ್ ನಮ್ಮ ಕೋಲಾರ ಜಿಲ್ಲೆದ ಎಷ್ಟು ರಾಜಕಾರಣಿಗಳಿದ್ದಾರೆ. ಈ ಸಹಕಾರ ಅಂತ ಬಂದಾಗ ಈ ಕೋಲಾರಕ್ಕೆ ಹೋದ್ರೆ ಬರೀ 4 ಜನ, ಹೆಸರು ಬೇಡ. ಈ ಮುಳಬಾಗಿಲು ಬಂದ್ರೆ ಬರೀ 4 ಜನ, ಹೆಸರು ಬೇಡ. ಸುಶಿವನ್ನ ಪಿಲ್ಪಿಸ್ ಮೊನ್ನೆ ಮಾತಾಡತ್ತೆ. ಯಾವುದೇ ತಾಲೂಕಲ್ಲಿ 12 ಜನ ಬಿಟ್ರೆ ಬೇರೆಯವ್ರಿಗೆ ಆಸ್ಪತ್ರೆ ಕೊಡ್ತಾ ಇಲ್ಲ. ಯುವ ರಾಜಕಾರಣಿಲಿ ಆಚೆ ಬರ್ಬೇಕು ಸರ್. ಗಾಂಧೀಜಿಯವರು ಒಂದು ಮಾತು ಹೇಳಿದ್ದಾರೆ, ಭಾರತ ದೇಶದ ಉದ್ಧಾರ ಆಗ್ಬೇಕಾದ್ರೆ, ಭಾರತ ದೇಶ ಬೆಳವಣಿಗೆ ಆಗ್ಬೇಕಾದ್ರೆ ಸಹಕಾರ ಕ್ಷೇತ್ರದಿಂದ ಮಾತ್ರ. ಸಹಕಾರ ಕ್ಷೇತ್ರಕ್ಕೆ ಯುವ ಜನಾಂಗ ಬರ್ಬೇಕು ಸರ್, ಅದ್ರ ಮಹತ್ವನ ತಿಳಿಬೇಕು ಸರ್. ನಮ್ಮ ತಾಯಣ್ಣ ನನ್ನ ಸೇರಿ ನಾನೇ ಹಾಕೊಂಡಿದ್ದು, ನನ್ನ ಸೇರಿ ಯಾರು ಹಾಕಿಲ್ಲ. ನನ್ನ ಸೇರಿ ನಾನೇ ಹಾಕೊಂಡಿದ್ದು. ಸೊ ನಂದು ಒಂದು ಕೋಪರೇಟಿವ್ ಬ್ಯಾಂಕಿಂದ 15 ವರ್ಷ ಅಧಿಕಾರ ಮಾಡಿ ಮೊನ್ನೆ ಇಳಿದೆ ನಾನು. 15 ವರ್ಷ 3 ಬಾರಿ ನಾನು ಅಧ್ಯಕ್ಷನಾಗಿದ್ದೆ. 3,500 ಕೋಟಿ ಟರ್ನ್ ಓವರ್, 25,000 ಜನ ಸದಸ್ಯರು, ಲಕ್ಷಾಂತರ ಜನ ಕಸ್ಟಮರ್ಸ್. ಸೊ ನಾವು ಬೆಳಿಬೇಕು, ಸ್ವಾವಲಂಬಿಗಳಾಗಬೇಕು, ನಾವು ಚೆನ್ನಾಗಿ ಆಗ್ಬೇಕು ಅಂದ್ರೆ ನಮ್ಮ ಚೇರ್ನ ನಾವೇ ಹಾಕೋಬೇಕು. ರಾಜಕಾರಣದಲ್ಲಾಗಿರ್ಬೋದು, ಮುಂದೆ ಕ್ಷೇತ್ರದಲ್ಲಿ ಚೇರ್ನ ಕಿತ್ಕೊಳ್ಳೋಕೆ ತುಂಬಾ ಟ್ರೈ ಮಾಡ್ತಾರೆ. ಚೇರ್ ಯಾರು ಹಾಕಲ್ಲ, ಚೇರ್ ನಾವೇ ಹಾಕೋಬೇಕು. ಬಹುಶಃ ಈ ಮುಳುಬಾಗಿಲಲ್ಲಿ ತುಂಬಾ TAPC ಆಗಿರ್ಬೋದು, ಹಾಲು ಉತ್ಪಾದಕ ಸಹಕಾರ ಸಂಘ ಆಗಿರ್ಬೋದು, PLD ಬ್ಯಾಂಕ್ ಆಗಿರ್ಬೋದು, ತುಂಬಾ ಒಂದು ಅದ್ದೂರಿ ಕೆಲಸ ಮಾಡ್ತಾ ಇದೆ. ನಾವೆಲ್ಲ ಒಂದೇ, ಸಹಕಾರಿ ಕ್ಷೇತ್ರನ ಬೆಳವಣಿಗೆನ ಅಭಿವೃದ್ಧಿ ಮಾಡಬೇಕು. ರಾಜಕಾರಣ, ನಮ್ಮ ಶಿವಣ್ಣವ್ರು ಹೇಳಿದಂಗೆ ರಾಜಕಾರಣ ಬಂದಾಗ ಮಾತ್ರ ರಾಜಕಾರಣ ಮಾಡ್ಕೊಬೇಕು. ಈ ಸಹಕಾರಿ ಕ್ಷೇತ್ರಕ್ಕೆ ಡ್ಯಾಮೇಜ್ ಆದಾಗ ನಾವೆಲ್ಲ ಒಂದಾಗಬೇಕು. ಬಹುಶಃ ನಮ್ಮ PLD ನಮ್ಮ ಅಧ್ಯಕ್ಷರು ಕೇಳ್ತಾ ಇದ್ದಾರೆ, ನಮ್ಮ ಅಧ್ಯಕ್ಷನ ಇದುವರೆಗೂ ನಾವು ಬೇಕಾದ್ರೆ ಎಲ್ಲ ಅಧ್ಯಕ್ಷರು ಬರೀ ಕೋಲಾರ ಇಟ್ಕೊಳ್ತಾರೆ. ಈ ನಾಗನಹಳ್ಳಿ ಸೋಮಣ್ಣ, ಅಪ್ಪನು, ಗೋವಿಂದಗೌಡನು ಬರೀ ಇವರೇ, ಬೇರೆ ಯಾರಿಗೂ ಬಿಟ್ಕೊಡಲ್ಲ. ಏನು ಸರ್? ಹೌದು ಸರ್, ಬಂಗಾರಪೇಟೆ ಕೋಲಾರ ಅದಲ್ಲ. ಯಾರೇ ಬಂದ ಬಾಳಿಕೆ ಅವ್ರದೇ, ಯಾರದೇ ಬಂದು ಅವ್ರದೇ ಆಯ್ತಲ್ಲ. ಈಗ ತಾನು ನಮ್ಮ ಕಾಡೆಪೋಲವ್ರು ಹೇಳ್ತಾ ಇದ್ರು, ಏನು ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘ DCC ಬ್ಯಾಂಕು ತುಂಬಾ ಅದ್ದೂರಿಯ ನಡೀತಿದೆ. 70% ಕುಲ್ಗೆಟ್ಟೋಗಿದೆ. DCC ಬ್ಯಾಂಕ್ 70% ಕುಲ್ಗೆಟ್ಟೋಗಿದೆ. ಇನ್ನು 30% ಉಳಿಸೋರಿ. ಅದು ಇನ್ನು ಯಾವಾಗ ಹೋಗುತ್ತೆ ಗೊತ್ತಿಲ್ಲ. ಇನ್ವೆಸ್ಟರ್ ಕೊಟ್ಟು ದುಡ್ಡು ಕೊಡೋಕೆ ವಾಪಸ್ ಇಲ್ಲ. ಯಾಕಂದ್ರೆ ಎಲ್ಲಿ, ಯಾವ ಕ್ಷೇತ್ರದಲ್ಲಿ, ಯಾವ ಬ್ಯಾಂಕಲ್ಲಿ ಸರ್ ಒಂದೇ ಒಂದು ಸರ್, ಯಾವ ಉತ್ತಮ ಆಡಳಿತ ಮಂಡಳಿ ಇರ್ತದೆ, ಆಡಳಿತ ಮಂಡಳಿ ಎಲ್ಲಿ ಉತ್ತಮವಾಗಿರ್ತದೆ, ಅದಕ್ಕೆ ಯಾರು ಏನೂ ಮಾಡೋಕ್ಕಾಗಲ್ಲ. ಆಡಳಿತ ಮಂಡಳಿ 2 ಭಾಗ 3 ಭಾಗ ಆಗ್ತದೆ. ಈ ಕಸ್ಟಮರ್ಸು 3 ಭಾಗನೇ. ಅದು ಕ್ಲೋಸ್ ಆದಂಗೆ. ಇದು ಸೀರಿಯಲ್ ಬರ್ತದೆ, ಮನೆಯಿಂದ 3 ಬಾಗಿಲು ಅಂತ. ಆ 3 ಬಾಗಿಲು ಆದಂಗೆ. ಈಗಾಗಲೇ DCC ಬ್ಯಾಂಕ್ ಯಾವ ಹಂತಕ್ಕೆ ಬಂದಿದೆ ಅಂದ್ರೆ ಹೇಳ್ಬಾರ್ದು ನಿಮಗೆ, ಆ ಹಂತಕ್ಕೆ ಬಂದು ನಿಂತಿದೆ. ಒಂದಾನೊಂದು ಕಾಲದ ಕೋಲಾರ DCC ಬ್ಯಾಂಕ್ ತಲೆ ಎತ್ತು ನೋಡ್ತಾ ಇದ್ರು. ಇವತ್ತು ತಲೆ ಎತ್ತಿ ಬಗ್ಗಿಸಿ ನೋಡೋ ಪರಿಸ್ಥಿತಿ DCC ಬ್ಯಾಂಕ್ ಬಂದಿದೆ. ಯಾಕೆಂತಂದ್ರೆ ಈ ಸಮೃದ್ಧಿ ಮಂಜುನಾಥ್ ಒಂದು ಒಂದಿದೆ, ಏನು ಮಾತಾಡ್ಬಿಡ್ತಾನೆ ಇದ್ದಕ್ಕಿದ್ದಂಗೆ ಮಾತಾಡೋದು ನಾವು. ಇದೇ 5 ವರ್ಷ 6 ವರ್ಷಗಳಿಂದ ಇಡೀ ಕೋಲಾರ DCC ಬ್ಯಾಂಕ್ನ ಹಿಂಗೆ ತಲೆ ಎತ್ತಿ ನೋಡ್ತಾ ಮಟ್ಟಕ್ಕಿತ್ತು. ಇವತ್ತು ತಲೆ ಬಗ್ಗಿಸಿ ನೋಡೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ವಿ. ಅಲ್ಲಿ ರಾಜಕಾರಣ, ಯಾವತ್ತು ರಾಜಕಾರಣ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತದೆ, ಆ ಬ್ಯಾಂಕ್ ಸರ್ವನಾಶ ಆದಂಗೆ. ಸೊ ಬಹುಶಃ ಈ ಸಪ್ತಾಹದಿಂದ ಏನು ನಮ್ಮ ಜನಸಾಮಾನ್ಯರಿಗೆ ಬದುಕುವಂಥ ಅವಕಾಶವನ್ನ ಈ ಒಂದು ಸಹಕಾರ ಕ್ಷೇತ್ರ ಮಾಡ್ತಾ ಇದೆ.
ಹೆಣ್ಮಕ್ಳು ಕೂಡ ಮುಂದೆ ಬರಬೇಕು. ಸಾಕಷ್ಟು ನಬಾರ್ಡಿಂದ ಅವಕಾಶಗಳಿದ್ದಾವೆ. ಈ ಸ್ವಸಂಘಗಳು ಕಟ್ಕೊಂಡ್ರೆ ಸಾಕಷ್ಟು ಅವಕಾಶಗಳಿದ್ದಾವೆ. ನೀವೇನಾದರೂ ಈ ಅಥಣಿ ಬೆಳಗಾಂ ಕಡೆ ಹೋಗ್ಬಿಟ್ರೆ ಮನೆಗೊಂದು ಸೊಸೈಟಿ ಇದೆ. ಹೈಯೆಸ್ಟ್ ಸೊಸೈಟಿಗಳು ಇಲ್ಲಿ ನಾರ್ತ್ ಇಂಡಿಯಾದಲ್ಲಿ. ನಮ್ಮ ಅರಿವೇ ಇಲ್ಲ ಇದ್ರ ಬಗ್ಗೆ. ಈ ಒಂದು ಸಹಕಾರ ಸಾಕ್ತ ಬಗ್ಗೆ, ಅಭಿವೃದ್ಧಿ ಬಗ್ಗೆ ನಮ್ಮ ಹಳ್ಳಿ ಕಡೆ ಇನ್ನೂ ಹೆಣ್ಮಕ್ಳಿಗೆ ಅರಿವೇ ಇಲ್ಲ. ನಮ್ಮ ಹೆಣ್ಮಕ್ಳಿಗೆ ಏನಂದ್ರೆ ಈ ಧರ್ಮಸ್ಥಳ ಲೋನ್ ಕೊಡ್ತಾರೆ ಸಾಕು ಅನ್ನೋ ಮಟ್ಟಕ್ಕೆ ಆಗ್ಬಿಟ್ಟಿದೆ. ಈ ಸಂಘಕ್ಕೆ ಲೋನ್ ಕೊಡ್ತಾರೆ ಅದೇ ಸಾಕು ಅನ್ನೋ ಮಟ್ಟಕ್ಕೆ. ನಬಾರ್ಡಿಂದ ಸಾಕಷ್ಟು ಸ್ಕೀಮ್ಸು ನಮ್ಗೆ ಇಂಪ್ಲಿಮೆಂಟೇಷನ್ ಇದೆ. ಅಪೆಕ್ಸ್ ಬ್ಯಾಂಕಿಂದ ಸಾಕಷ್ಟು ಲೋನ್ ಇದೆ, ನಾವು ತಗೋಬೇಕಾಗುತ್ತದೆ. ಸೊ ಅದರಿಂದ ಏನು ನಮ್ಮ ಮುಳಬಾಗಿಲಿನ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಏನು ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಜಿಲ್ಲಾ ಅಧ್ಯಕ್ಷರ ಕಾರ್ಯಕ್ರಮ ನಡೀತಾ ಇದೆ, ತುಂಬ ಅದ್ದೂರಿ ನಡೀತಾ ಇದೆ. ಸೊ ನಮ್ಮ ತಾಲೂಕು ಕೂಡ ನಮ್ಮನ್ನು ವಿಶೇಷವಾಗಿ ನನ್ನ ಮತ್ತು ಕಾಡಿಪಲ್ಲಿ ಸರ್ನ ಮತ್ತು ರಾಜನಗೌಡರನ್ನ ಮತ್ತು ನಮ್ಮ ಶಿವಣ್ಣವನ್ನೆಲ್ಲ ಆಹ್ವಾನ ಮಾಡಿ ಸಹಕಾರಿ ಕ್ಷೇತ್ರದಲ್ಲಿ ನಾವೆಲ್ಲ ಒಂದಾಗಬೇಕು, ಸಹಕಾರಿ ಕ್ಷೇತ್ರಕ್ಕೆ ನಾವೆಲ್ಲ ದೃಢತನ ಕೊಡಬೇಕು ಅಂತೇಳಿ ಈಗ ಕೋಲಾರದಲ್ಲಿ ಕೂಡ ಅವರದೇ ಆದ ವಿಭಿನ್ನ ಕ್ಷೇತ್ರದಲ್ಲಿ ಕೋಲಾರ ಶಾಸಕರು ಮಾಡ್ತಾ ಇದ್ದಾರೆ. ಸೊ ಮುಳಬಾಗಲದಲ್ಲಿ ಕೂಡ ನಮ್ಮ ಸರ್ಕಾರ ಇಲ್ಲದೇ ಇದ್ರೂ ಕೂಡ ಒಂದು ಶತ ಪ್ರಯತ್ನವನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಖಂಡಿತ ಫೈಟ್ ಮಾಡ್ತಾ ಇದ್ದೀವಿ. ಸೊ ಮುಂದಿನ ದಿವಸ ಎಲ್ಲ ಒಳ್ಳೇದಾಗಲಿ ಅಂತ ನಾನು ಕೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನ ಮಾಡಿ, ಈಗ ನನಗೆ ಒಂದು ಮಾತನ್ನು ಹೇಳ್ತೀನಿ, ರಾಜಕಾರಣ ಬಗ್ಗೆ ಒಂದು ಮಾತು ಹೇಳ್ತೀನಿ. ಬಹುಶಃ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ತಾವೆಲ್ಲ ಕೇಳ್ಪಟ್ಟಿರ್ಬೋದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಅಂದ್ರ ರಾಜಕಾರಣಕ್ಕೆ ಇಂದ್ರ ರಾಜಕಾರಣ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಡ್ತೀನಿ. ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರೇ ಸ್ವಂತ ಕಾರು ಒರೆಸ್ಕೊಂಡು ನಾನು ಅವ್ರ ಬುಕ್ ಓದಿದ್ದೀನಿ, ಎಷ್ಟು ಬುಕ್ಸ್ ಓದ್ತೀನಿ ನಾನು. ಅವರೇ ಕಾರ್ ತೊಳ್ಕೊಂಡು, ಯಾರು ಡ್ರೈವರ್ನ ಕೂಡ ಇಡ್ತಾ ಇಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಸೊ ಅವರೇ ಕಾರ್ ಕ್ಲೀನ್ ಮಾಡ್ಕೊಂಡು ಕಾರ್ ತೊಳ್ಕೊಂಡು ಅವರೇ ಓಡಿಸ್ಕೊಂಡು ಸೆಷನ್ಗೆ ಹೋಗ್ತಾ ಇದ್ರು. ಒಂದು ದಿವಸ ಅವರು ದೂರದ ಕುಟುಂಬದವ್ರು ಬಂದು, ಏನು ಪ್ರಧಾನಮಂತ್ರಿ ಅಲ್ವಾ, ದೊಡ್ಡ ಮಾಡಿ ದುಡ್ಡಿರ್ತಾನಂತ, ಅವ್ರು ಬಂದು ಒಂದು ಸಹಾಯ ಕೇಳಿದಂತೆ, ಮಗಳು ಮದುವೆ ಇದೆ ನನಗೆ ಸಹಾಯ ಮಾಡಿ ಅಂತ ಕೇಳಿದ್ರು. ಅವರು ಯೋಚನೆ ಮಾಡೋ ಒಂದು ಮಾತಂದ್ರಂತವ್ರು, ಸೊ ದಯವಿಟ್ಟು ನನಗೆ 1ನೇ ತಾರೀಕಿಂದ 5ನೇ ತಾರೀಕು ನಂಗೆ ಸಂಬಳ ಬರ್ತದೆ, ಆಗ ಬನ್ನಿ ಕೊಡ್ತೀನಿ ಅಂದ್ರಂತ. ಒಬ್ಬ ಪ್ರಧಾನಮಂತ್ರಿ ಹೇಳೋ ಮಾತಾ. ಅವನು ಯಾವ ಜೋಶಲ್ಲಿ ಬಂದ ಅಷ್ಟೇ ಅವನು ಮನಸ್ಸು ಒಂಥರ ನೋವಾಯ್ತಂತೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಹೆಂಡತಿ ನೋಡ್ತಾ ಇದ್ದಂತೆ, ರೀ ಒಂದು ನಿಮಿಷ ಸುಮ್ಮನೆ ಅಲ್ಲಿರಿ ಅವ್ರಿಗೆಲ್ಲ ಕೇಳಿ ಅಂತಂದ್ರೆ ಒಳಗಡೆ ಎತ್ಕೊಂಡ್ಬಂದು ದುಡ್ಡು ಎತ್ಕೊಂಡ್ಬಂದು ಕೊಟ್ಟಂತೆ, ಕೊಡ್ರಿ ಅಂತ. ಇವ್ರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ತುಂಬಾ ಕೋಪ ಬಂತಂತೆ. ಕೋಪ ಬಂದು ಅವ್ರು ಹೊರಟೋದ್ಮೇಲೆ ನಿನಗೆ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದ್ರು. ನೀವು ತಿಂಗಳ ಸಂಸಾರ ಮೇಂಟೈನ್ ಕೊಡ್ತೀರಲ್ಲ ಅದನ್ನು ಮಿಕ್ಸ್ಕೊಂತ ಇದ್ದೆ, ಆ ದುಡ್ಡು ಕೊಟ್ಟಿದ್ದೀನಿ ಅಂತ. ಆ ಕೂಡಲೇ ಪತ್ರ ಬರೆದ ರಾಷ್ಟ್ರಪತಿ ಅವರಿಗೆ, ನನ್ನ ಅನುಗುಣಕ್ಕಿಂತ ಅಧಿಕವಾಗಿ ನೀವು ಅಮೌಂಟ್ ಸಂಬಳ ಕೊಡ್ತಾ ಇದ್ರಿ, ದಯವಿಟ್ಟು ಕಟ್ ಮಾಡಿ ಅಂತ. ನಾನು ಈ ಬುಕ್ ಓದಿದ್ದೀನಿ. ಅವ್ರು ಇವತ್ತು ಉಲ್ಟಾ ಅಲ್ಲ ಸತ್ಯ. ಯಾವುದೇ ಫಸ್ಟ್ ಟೆಂಡರ್ ಓಪನ್ ಆಗಲಿ, ಆ ಕಾಂಟ್ರಾಕ್ಟ್ ಕೂತ್ಕೊಂಡ್ರೆ ಫಸ್ಟ್ ಓಡ್ ಬರ್ತಾನೆ, ಬಕ್ಕೆ ಎತ್ಕೊಂಡು ಫ್ರೂಟ್ಸ್ ಎತ್ಕೊಂಡು ಫಸ್ಟ್ MLA ಮನೆ ಬರ್ತಾನೆ. ಯಾಕೆ ಸರ್? ಅದೇ ಸರ್, ಪಾರ್ ಮಾಡಿ ಸರ್. ನೆಕ್ಸ್ಟು MP ಗೆ, ನೆಕ್ಸ್ಟು ಅದು ಹೆಸರು ಹೇಳೋದು ಬೇಡ, ಸುಮ್ಮನೆ ಯಾಕೆ ನಾನು ಅನ್ಬಿಡಕ್ಕೆ ಕೈ ಹೋಗ್ತದೆ. ಇವತ್ತಿನ ರಾಜಕಾರಣ ಹೇಗಾಗಿದೆ ಅಂತಂದರೆ ಕುಲಗೆಟ್ಟು ಹೋಗಿದೆ ಸರ್. ಯಾರು 24 ಗಂಟೆ ರಾಜಕಾರಣ ಮಾಡ್ತಾರೆ ಅವ್ರ ರಾಜಕಾರಣ ಸರಿ. ಈ ಅರ್ಧಂಬರ್ಧ ಮಾಡ್ತಾರೆ ನೋಡಿ, ಅರ್ಧ ಆಫೀಸು, ಇನ್ನರ್ಧ ಬಿಸ್ನೆಸ್ಸು, ಇನ್ನರ್ಧ ರಾಜಕಾರಣ ಮಾಡ್ತಾರೆ ನೋಡಿ, ನಮ್ಮ ಪ್ರಾಣ ಉದ್ಧಾರ ಆಗಲ್ಲ, ಅಡ್ಜಸ್ಟ್ ಆಗಲ್ಲ. 24 ಗಂಟೆ ಅದೇ ರಾಜಕಾರಣ, ವೈಟ್ ಅಂಡ್ ವೈಟ್ ಹಾಕೊಂಡು ಎಲ್ಲ ಪಂಚಾಯತ್ ಎಲ್ಲ ಆಫೀಸ್ನಲ್ಲಿ ಅವನೇ ಬಿಡ್ಬಿಡ್ಬಿಡು ಅಂತ ಇರ್ತಾರೆ ನೋಡಿ, ಅವನು ರಾಜಕಾರಣ ಸರಿ. ನಿಜವಾಗ್ಲೂ ಇದೇ ತರ ಮುಂದೆ ಹೋಗ್ತಾ ಇದ್ರೆ ಸರ್, ನಾನು ಒಂದು ಆರ್ಟಿಕಲ್ ಓದಿದೆ ಸರ್, ಎಷ್ಟು ನೋವಾಗ್ತಾ ಆರ್ಟಿಕಲ್ ಅಂತಂದ್ರೆ, ಬಿಫೋರ್ ಕೋವಿಡ್ ವರ್ಷಕ್ಕೆ 3,000 to 4,000 ಜನ ಇಂಡಿಯಾದಿಂದ ಆಚೆ ಹೋಗ್ತಾ ಇದ್ರಂತೆ ಬದುಕಲಿಕ್ಕೆ. ಇಂಡಿಯನ್ ಟುಡೇ ಆರ್ಟಿಕಲ್. ಬಿಫೋರ್ ಕರೋನಾಗೆ ಬರೋಕ್ಕಿಂತ ಮುಂಚೆ 3,000 to 4,000 ಜನ ವರ್ಷಕ್ಕೆ ವಲಸೆ ಹೋಗ್ತಿದ್ರಂತೆ ಬೇರೆ ದೇಶಕ್ಕೆ. ಇವತ್ತು ವರ್ಷಕ್ಕೆ 70,000 80,000 ಜನ ಆಚೆ ಹೋಗ್ತಾವ್ರಂತೆ. ಇಲ್ಲಿ ಬೆಳೆದು ಇಲ್ಲಿ ತಿಂದು ಇಲ್ಲಿ ಸಂಪಾದನೆ ಮಾಡಿ ಸೇಫ್ ಇಲ್ಲ ಅಂತ ಆಚೆ ಹೋಗ್ತಾವ್ರ. ಬಿಕಾಸ್ ಆಫ್ ಕಲುಷಿತ ರಾಜಕಾರಣ. ಇದೇ ತರ ಮುಂದೋದ್ರೆ ಸರ್, ನಮ್ಮ ಮಕ್ಕಳ ಒಂದು ಅಭಿವೃದ್ಧಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದ್ರೆ ಅದು ನೆನೆಸ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ. ಸೊ ಮುಂದಿನ ದಿವಸಗಳಲ್ಲಿ ಸಹಕಾರ ಕ್ಷೇತ್ರ ನನಗೆ ಒಂದು ಇದೊಂದು ಅಭಿವೃದ್ಧಿ ಆದ್ರೆ ನಾವು ಕನಸನ್ನ ಆಗಿರ್ತಾ ಎಲ್ಲ ನನಸು ಮಾಡ್ಕೋಬಹುದು. ಸಹಕಾರ ಕ್ಷೇತ್ರಕ್ಕೆ ಒತ್ತು ಕೊಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾನು ಬರಮಾಡಿ
ಒಂದು 4 ತಿರುಳಿನ ನೀವು ಹೇಳ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸುತ್ತಾ, ಯಾವ ಮನಸ್ಸಲ್ಲಿ ಯಾರನ್ನ ಒಬ್ಬನ ದೃಷ್ಟಿಯಿಂದ ಹೇಳಿಲ್ಲ ಸರ್, ಮನಸ್ಸಲ್ಲಿರ್ತಕ್ಕಂಥ ಭಾವನೆನ, ಕೋಲಾರ ಜಿಲ್ಲೆ ಇರ್ತಕ್ಕಂಥ ನಡವಳಿಕೆಗಳನ್ನ ಹೇಳಿದ್ದೀನಿ ಹೊರತು ಬೇರೆ ಯಾರನ್ನೂ ನೋಯಿಸ್ಬೇಕಂತ ಹೇಳಿಲ್ಲ ಅಂತ ಹೇಳ್ತಾ, ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಧುರೀಣರಿಗೆ, ಸಹಕಾರ ಧುರೀಣರಿಗೆ, ಅವ್ರದೇ ಕ್ಷೇತ್ರದಲ್ಲಿ ಎಲ್ಲ ಒಂದು ಅವರೇ ಬರ್ತಕ್ಕಂಥ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಕಲ್ಮಶ ಇಲ್ಲ, ಒಂದು ರಾಜಕಾರಣಕ್ಕೆ ಇದಾಗ್ಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತದೆ. ಎಲ್ರಿಗೂ ಒಳ್ಳೆಯದಾಗಲಿ.